ಕರ್ನಾಟಕ ದಲಿತ ರಕ್ಷಣಾ ವೇದಿಕೆ ತಾಲೂಕು ಸಮಿತಿಯಿಂದ ನಗರದ ಪ್ರಮುಖ ವೃತ್ತಗಳಲ್ಲಿ ನೀರಿನ ಅರವಟ್ಟಿಗೆ, ಹಿರೇಹಳ್ಳ ಸ್ವಚ್ಛತೆಗಾಗಿ ಹಾಗೂ ನಗರದ ಜನತೆಗೆ 4 ದಿನಕ್ಕೊಮ್ಮೆ ಶುದ್ಧ ಕುಡಿಯುವ ನೀರು ಒದಗಿಸುವಂತೆ ನಗರಸಭೆ ಉಪಾಧ್ಯಕ್ಷೆ ಮಂಜುಳಾ ಪ್ರಭುರಾಜ್ ಅವರಿಗೆ ಮನವಿ ಸಲ್ಲಿಸಿದರು. ಈ ಕುರಿತು ಸಂಘದ ತಾಲೂಕು ಅಧ್ಯಕ್ಷೆ ವಿರೂಪಾಕ್ಷಿ ಸಾಸಲಮರಿ ಮಾತನಾಡಿ, ರಣಭೀಕರ ಬಿಸಿಲಿನ ತಾಪಮಾನ ತಡೆಯದೆ ಜನರು ಕುಡಿಯುವ ನೀರಿಗಾಗಿ ಪರಿತಪಿಸುತ್ತಿದ್ದು, ಈ ಹಿನ್ನೆಲೆ ಪ್ರಮುಖ ವೃತ್ತಗಳಲ್ಲಿ ನಗರಸಭೆ ವತಿಯಿಂದ ನೀರಿನ ಅರವಟ್ಟಿಗೆ ಪ್ರಾರಂಭಿಸಬೇಕು. ಸಿಂಧನೂರು ಹಿರೇಹಳ್ಳದ ನಾಲೆಯು ಸಂಪೂರ್ಣ ಜಾಲಿ ಗಿಡಗಳಲ್ಲಿ ಬಂದಿಯಾಗಿದ್ದು, ಒಂದು ಕಾಲದಲ್ಲಿ ಹಿರೇಹಳ್ಳದ ನೀರನ್ನು ಜನರಿಗೆ ಕುಡಿಯಲು ಸರಬರಾಜು ಮಾಡುತ್ತಿದ್ದರು. ಈಗ ಸ್ವಚ್ಛತೆ ಮಾಯವಾಗಿ ಹಿರೇಹಳ್ಳದಲ್ಲಿ ಸಂಪೂರ್ಣ ಜಾಲಿಗಿಡ ಬೆಳೆದು ಅನೈತಿಕ ಅಕ್ರಮ ಚಟುವಟಿಕೆಗಳ ತಾಣವಾಗಿ ಮಾರ್ಪಟ್ಟಿದ್ದು, ಸ್ವಚ್ಛ ಭಾರತ ಯೋಜನೆ ಅಡಿಯಲ್ಲಿ ಹಿರೇಹಳ್ಳವನ್ನು ಸ್ವಚ್ಛಗೊಳಿಸಬೇಕು. ನಗರದಲ್ಲಿ 5 ದಿನಕ್ಕೊಮ್ಮೆ ನೀರು ಸರಬರಾಜು ಮಾಡುತ್ತಿರುವುದು ಜನರು ಪರಿತಪಿಸುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಕನಿಷ್ಠ 3-4 ದಿನಕ್ಕೊಮ್ಮೆ ನೀರನ್ನು ಶುದ್ಧೀಕರಿಸಿ ಸರಬರಾಜು ಮಾಡಬೇಕೆಂದು ಒತ್ತಾಯಿಸಿದರು. ಈ ವೇಳೆ ಉಪಾಧ್ಯಕ್ಷ ಶರೀಫ್ ಯಡ್ರಾಗಿ ಕ್ಯಾಂಪ್, ಪ್ರಧಾನ ಕಾರ್ಯದರ್ಶಿ ದೊಡ್ಡಬಸವ ಬೂದಿಹಾಳ್ ಹಾಗೂ ಸಂಘಟನಾ ಕಾರ್ಯದರ್ಶಿ ಮಾರೇಶ್ ಯಡ್ರಾಗಿ ಕ್ಯಾಂಪ್ ಸೇರಿದಂತೆ ಅನೇಕರಿದ್ದರು.